ತುಲಾ ರಾಶಿಯವರೇ, ಪ್ರತಿಯೊಂದು ಹಬ್ಬವೂ ಕೇವಲ ಸಂಪ್ರದಾಯವಲ್ಲ. ಕೆಲವು ತಿಥಿಗಳು ಜೀವನದ ಒಳಹರಿವನ್ನು ಮೌನವಾಗಿ ಬದಲಾಯಿಸುತ್ತವೆ. 2026ರಲ್ಲಿ ಬರುವ ಮಾಘ ಹುಣ್ಣಿಮೆ ತುಲಾರಾಶಿಗೆ ಅಂತಹದೇ ಒಂದು ನಿರ್ಣಾಯಕ ಕ್ಷಣವಾಗಿ ಬರುತ್ತಿದೆ. ಇದು ಗದ್ದಲ ಮಾಡುವುದಿಲ್ಲ, ಏಕಾಏಕಿ ಎಲ್ಲವನ್ನೂ ಉಲ್ಟಾ ಮಾಡುವುದಿಲ್ಲ. ಆದರೆ ಈ ಹುಣ್ಣಿಮೆಯ ನಂತರ ಜೀವನ ಹಳೆಯದಾಗಿ ಉಳಿಯುವುದಿಲ್ಲ. ಇಷ್ಟು ದಿನ ನಿಮ್ಮೊಳಗೆ ಸಾಗುತ್ತಿದ್ದ ಗೊಂದಲ, ಯಾವಾಗ ಬದಲಾವಣೆ, ನಾನು ಇಲ್ಲಿ ಏಕೆ ಸಿಕ್ಕಿಬಿದ್ದಿದ್ದೇನೆ ಎಂಬ ಪ್ರಶ್ನೆಗಳಿಗೆ ಈ ಮಾಘ ಹುಣ್ಣಿಮೆಯ ಅಂತ್ಯದ ರೇಖೆಯನ್ನು ಎಳೆಯುತ್ತಿದೆ. ಹಿಂದೆ ಮೌನಿ ಅಮಾವಾಸ್ಯೆ ದಿನಾಂಕದಲ್ಲಿ ಹೀಗೆ 18 ಮತ್ತು 19 ಜನವರಿಯ ನಡುವೆ ಗೊಂದಲ ನಿರ್ಮಾಣವಾಯಿತು. ಅದೇ ರೀತಿ ನಿಮ್ಮ ಜೀವನವು ಇಷ್ಟು ದಿನ ನಿರ್ಧಾರ ಕಾಣದಿದ್ದರೂ ಸ್ಪಷ್ಟವಾಗದ ತಿರುವಿನಲ್ಲಿ ನಿಂತಿತ್ತು. ಈಗ ಆ ಮಂಜು ನಿಧಾನವಾಗಿ ಸರಿಯುತ್ತಿದೆ. ಈ ಮಾಘ ಹುಣ್ಣಿಮೆಯಲ್ಲಿ ನಿರ್ಮಾಣವಾಗುತ್ತಿರುವ ರವಿ, ಪುಷ್ಯ ಯೋಗ ಮತ್ತು ಸೌಹಾರ್ದ ಸಿದ್ಧಿ ಯೋಗಗಳು ತುಲಾ ರಾಶಿಯವರ ಜೀವನದಲ್ಲಿ ನಿಂತಿದ್ದ ಕಾರ್ಯಗಳಿಗೆ ಚಾಲನೆ ನೀಡುವ ಶಕ್ತಿಯನ್ನು ಹೊಂದಿವೆ. ಇಷ್ಟು ದಿನ ನಿರ್ಧಾರಕ್ಕೆ ಬಾರದ ವಿಷಯಗಳು ಮತ್ತು ಮುಂದೂಡಲ್ಪಟ್ಟ ಅವಕಾಶಗಳು ಈಗ ಅನಿವಾರ್ಯವಾಗಿ ಮುನ್ನಡೆಯುತ್ತವೆ ಎಂಬ ಸ್ಪಷ್ಟ ಸೂಚನೆ ಇದಾಗಿದೆ. ಮಕರ ರಾಶಿಯಲ್ಲಿ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರಗಳ ಸಂಚಾರಣೆಯಿಂದ ಉಂಟಾಗುವ ಚತುರ್ಗ್ರಹಿ ಯೋಗವು ತುಲಾರಾಶಿಗೆ ಒಳಗಿನ ಚಿಂತನೆ, ಮೌಲ್ಯಗಳು ಮತ್ತು ನಿರ್ಧಾರ ಶೈಲಿಯನ್ನು ಆಳವಾಗಿ ಬದಲಾಯಿಸುವ ಪರಿವರ್ತನೆಯನ್ನು ತರುತ್ತದೆ. ಇದು ಭಯ ಹುಟ್ಟಿಸುವ ಬದಲಾವಣೆ ಅಲ್ಲ, ನಿಮ್ಮ ನಿಜವಾದ ಶಕ್ತಿಯನ್ನು ಜಾಗೃತಗೊಳಿಸಿ ಹಳೆಯ ಮಿತಿಗಳನ್ನು ಮೀರಿ ಮುಂದುವರಿಯುವ ಧೈರ್ಯ ನೀಡುವ ದೈವಿಕ ಸಂಯೋಗವಾಗಿದೆ. ಮೊದಲ ದೊಡ್ಡ ಘಟನೆ, ನಿರ್ಣಾಯಕ ತಿರುವು ಮಾಘ ಹುಣ್ಣಿಮೆಯ ನಂತರ ತುಲಾರಾಶಿಯವರ ಜೀವನದಲ್ಲಿ ಸಂಭವಿಸುವ ಮೊದಲ ದೊಡ್ಡ ಘಟನೆ ಮೇಲ್ನೋಟಕ್ಕೆ ಅಚಾನಕ ಆಗಿರುವಂತೆ ಕಾಣಬಹುದು. ಆದರೆ ವಾಸ್ತವದಲ್ಲಿ ಅದು ಬಹುಕಾಲದಿಂದ ರೂಪುಗೊಳ್ಳುತ್ತಿದ್ದ ನಿರ್ಣಾಯಕ ತಿರುವಾಗಿರುತ್ತದೆ. ಇಷ್ಟು ದಿನ ನಿಮ್ಮೊಳಗೆ ಮೌನವಾಗಿ ಎಚ್ಚರಿಕೆ ನೀಡುತ್ತಿದ್ದ ಸೂಚನೆಗಳನ್ನು ಎಲ್ಲರ ಜೊತೆ ಸಮತೋಲನ ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕೆ ನೀವು ಅರಿತರೂ ಮುಂದೂಡುತ್ತಾ ಇದ್ದೀರಿ. ಆದರೆ ಈಗ ಇನ್ನು ಸ್ವಲ್ಪ ಸಮಯ ಅಥವಾ ನಂತರ ನೋಡೋಣ ಎಂಬ ಮನಸ್ಥಿತಿ ಕೆಲಸ ಮಾಡುವುದಿಲ್ಲ. ಜೀವನವೇ ನಿಮ್ಮ ಮುಂದೆ ಸ್ಪಷ್ಟ ನಿರ್ಧಾರವನ್ನು ಇಟ್ಟುಕೊಳ್ಳುತ್ತದೆ. ಇದು ಉದ್ಯೋಗಕ್ಕೆ ಸಂಬಂಧಿಸಿದ ತೀರ್ಮಾನವಾಗಿರಬಹುದು, ಅತಿ ಸಮೀಪದ ಸಂಬಂಧದಲ್ಲಿ ಸ್ಪಷ್ಟತೆ ತರಬೇಕಾದ ಕ್ಷಣವಾಗಿರಬಹುದು, ಅಥವಾ ನಿಮ್ಮ ಆತ್ಮಗೌರವ ಮತ್ತು ಸ್ವಾಭಿಮಾನಕ್ಕೆ ಸಂಬಂಧಿಸಿದ ಮಹತ್ವದ ಆಯ್ಕೆಯಾಗಿರಬಹುದು. ಆರಂಭದಲ್ಲಿ ಈ ಬದಲಾವಣೆ ನಿಮಗೆ ಅಸಹಜತೆ, ಗೊಂದಲ ಅಥವಾ ನಿಯಂತ್ರಣ ತಪ್ಪಿದ ಅನುಭವವನ್ನು ಕೊಡಬಹುದು. ಆದರೆ ಶೀಘ್ರದಲ್ಲೇ ನೀವು ಅರಿಯುತ್ತೀರಿ, ಈ ಘಟನೆ ನಿಮ್ಮನ್ನು ಕುಗ್ಗಿಸಲು ಅಲ್ಲ, ಇಷ್ಟು ದಿನ ಒಳಗೆ ನಿದ್ರಿಸಿದ್ದ ಧೈರ್ಯವನ್ನು ಎಚ್ಚರಿಸಿ ನಿಮ್ಮ ನಿಜವಾದ ಶಕ್ತಿಯೊಂದಿಗೆ ಜೀವನವನ್ನು ಎದುರಿಸಲು ಸಿದ್ಧಗೊಳಿಸಲು ಬಂದಿದೆ. 2 ಮಾಘ ಹುಣ್ಣಿಮೆಯ ನಂತರ ಸಂಭವಿಸುವ ಎರಡನೇ ದೊಡ್ಡ ಘಟನೆ ತುಲಾರಾಶಿಯವರ ಜೀವನದಲ್ಲಿ ಭಾವನಾತ್ಮಕವಾಗಿ ಅತ್ಯಂತ ಆಳವಾದ ಪರಿಣಾಮ ಬೀರುವುದಾಗಿದೆ. ಈ ಸಮಯದಲ್ಲಿ ಚಂದ್ರ ಮತ್ತು ಗುರುಗಳ ಪ್ರಭಾವ ನಿಮ್ಮೊಳಗೆ ಸತ್ಯವನ್ನು ಕಾಣುವ ಸೂಕ್ಷ್ಮ ದೃಷ್ಟಿಯನ್ನು ಜಾಗೃತಗೊಳಿಸುತ್ತದೆ. ಇಷ್ಟು ದಿನ ನಿಮ್ಮಿಂದ ಮರೆಮಾಚಲ್ಪಟ್ಟಿದ್ದ ಅಥವಾ ನೀವು ಅರಿತಿದ್ದರೂ ಮನಸ್ಸಿನೊಳಗೆ ಒಪ್ಪಿಕೊಳ್ಳಲು ಹಿಂಜರಿತಿದ್ದ ಸತ್ಯಗಳು ಈಗ ನಿಧಾನವಾಗಿ ಮೇಲ್ಮೈಗೆ ಬರುತ್ತವೆ. ಈ ಸತ್ಯ ಯಾವುದೋ ಒಬ್ಬ ವ್ಯಕ್ತಿಯ ನಿಜವಾದ ಉದ್ದೇಶವಾಗಿರಬಹುದು, ನೀವು ನಂಬಿಕೊಂಡಿದ್ದ ಸಂಬಂಧದ ಒಳಗಿರುವ ಅಸಮತೋಲನವಾಗಿರಬಹುದು, ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ತಪ್ಪಿಸಿಕೊಂಡಿದ್ದ ವಾಸ್ತವವಾಗಿರಬಹುದು. ಮೊದಲಿಗೆ ಈ ಅರಿವು ನಿಮ್ಮ ಮನಸ್ಸಿಗೆ ಭಾರವನ್ನುಂಟು ಮಾಡಬಹುದು, ಗೊಂದಲ ಅಥವಾ ನೋವಿನ ಭಾವನೆ ಮೂಡಿಸಬಹುದು. ಆದರೆ ಸಮಯ ಕಳೆದಂತೆ ನೀವು ತಿಳಿದುಕೊಳ್ಳುವಿರಿ, ಈ ಸತ್ಯ ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ಇಷ್ಟು ದಿನ ಮೌನವಾಗಿ ಕುಗ್ಗಿಸಿಕೊಂಡಿದ್ದ ನಿಮ್ಮ ಆತ್ಮಗೌರವವನ್ನು ಎಚ್ಚರಿಸಿ, ಯಾವುದು ನಿಮ್ಮ ಜೀವನದಲ್ಲಿ ಉಳಿಯಬೇಕು ಮತ್ತು ಯಾವುದು ಬಿಡಬೇಕು ಎಂಬ ಸ್ಪಷ್ಟತೆಯನ್ನು ನೀಡಲು ಬಂದಿದೆ.
ಮೂರನೇ ದೊಡ್ಡ ಘಟನೆ ತುಲಾರಾಶಿಯವರ ಜೀವನದಲ್ಲಿ ಭಾಗ್ಯ ಸಂಪೂರ್ಣವಾಗಿ ಸಕ್ರಿಯವಾಗಿರುತ್ತಿರುವುದರ ಅತ್ಯಂತ ಸ್ಪಷ್ಟ ಸೂಚನೆಯಾಗಿ ಕಾಣಿಸಿಕೊಳ್ಳುತ್ತದೆ. ಇಷ್ಟು ದಿನ ನೀವು ಕೈಬಿಟ್ಟಿದ್ದ ಅಥವಾ ಮನಸ್ಸಿನಲ್ಲಿ ಇದು ಮುಗಿದ ಅಧ್ಯಯನ ಎಂದುಕೊಂಡಿದ್ದ ಒಂದು ಅವಕಾಶ ಅಚಾನಕ್ ಮತ್ತೆ ನಿಮ್ಮ ಮುಂದೆ ಬರುತ್ತದೆ. ಇದು ಯಾವುದೋ ಒಬ್ಬ ವ್ಯಕ್ತಿಯ ಮೂಲಕ, ಅನಿರೀಕ್ಷಿತವಾಗಿ ಬಂದ ಮಾಹಿತಿ ಮೂಲಕ, ಅಥವಾ ಒಂದು ಮಹತ್ವದ ಪ್ರಸ್ತಾವನೆಯ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಪ್ರವೇಶಿಸಬಹುದು. ಮೊದಲ ಕ್ಷಣದಲ್ಲಿ ಇದು ನಿಜವಾಗಿಯೂ ನಿಮಗಾಗಿಯೇ ಬಂದಿದೆಯೇ ಎಂಬ ಅನುಮಾನ ಉಂಟಾಗಬಹುದು, ಏಕೆಂದರೆ ಇದರ ವ್ಯಾಪ್ತಿ ಮತ್ತು ಮಹತ್ವ ನಿಮ್ಮ ನಿರೀಕ್ಷೆಗಿಂತ ಬಹಳ ದೊಡ್ಡದಾಗಿರುತ್ತದೆ. ಆದರೆ ಕಾಲಕ್ರಮೇಣ ನೀವು ಅರಿಯುವಿರಿ, ಈ ಅವಕಾಶ ಯಾವುದೇ ಅಚ್ಚರಿಯಲ್ಲ. ಇದು ನೀವು ಕಳೆದ ಸಮಯದಲ್ಲಿ ಹಾಕಿದ ಶ್ರಮ, ತೋರಿಸಿದ ಸಹನೆ ಮತ್ತು ಮಾಡಿದ ತ್ಯಾಗಗಳ ಪ್ರತಿಫಲವಾಗಿದೆ. ಈ ಅವಕಾಶದ ಪರಿಣಾಮ ಕೇವಲ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗುವುದಿಲ್ಲ. ಇದು ನಿಮ್ಮ ಹಣಕಾಸಿನ ಸ್ಥಿತಿ, ನಿಮ್ಮ ಆತ್ಮವಿಶ್ವಾಸ ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನವನ್ನು ಸ್ಪಷ್ಟವಾಗಿ ಒಳಪಡಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ನಾಲ್ಕನೇ ಘಟನೆ ಮಾಘ ಹುಣ್ಣಿಮೆಯ ನಂತರ ಫೆಬ್ರವರಿ ಸಂಪೂರ್ಣ ತಿಂಗಳು ತುಲಾ ರಾಶಿಯವರ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ದುರ್ಬಲವಾಗಿರುವ ಸಾಧ್ಯತೆ ಕಾಣಿಸುತ್ತಿದೆ. ಶನಿ ಪೂರ್ಣ ತಿಂಗಳು ಅದೇ ಭಾವದಲ್ಲಿ ಇರುವುದರಿಂದ ಮೊದಲಿಗೆ ಕೇವಲ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಆದರೆ ಅದೇ ಶನಿ ಅವುಗಳನ್ನು ಎದುರಿಸುವ ಶಕ್ತಿ ಮತ್ತು ಪರಿಹಾರವನ್ನು ನೀಡುತ್ತದೆ. ಆದರೆ ನೀವು ಶಿಸ್ತುಬದ್ಧ ಜೀವನ ಶೈಲಿಯನ್ನು ಪಾಲಿಸದೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಿಸಿದರೆ ಇದೇ ಶನಿ ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ. ಪಂಚಮ ಭಾವದಲ್ಲಿರುವ ರಾಹು ಆಹಾರದಲ್ಲಿ ಸಮತೋಲನವನ್ನು ತರುತ್ತಿದ್ದು, ಸರಿಯಾದ ಆಹಾರಕ್ಕಿಂತ ಅನಂಕಂತ್ಯ ಆಹಾರಗಳತ್ತ ಗಮನ ಹೆಚ್ಚಾಗುತ್ತದೆ. ಇದರ ಪರಿಣಾಮವಾಗಿ ಜೀರ್ಣಾಂಗ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ಅಪಚನ ಮತ್ತು ಆಸಿಡಿಟಿ ಮುಂತಾದ ತೊಂದರೆಗಳು ಈ ತಿಂಗಳು ಕಾಣಬಹುದು. ಆದ್ದರಿಂದ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿದ್ದು, ವಿಶೇಷವಾಗಿ ಹೊಟ್ಟೆ ಮತ್ತು ಆಮಾಶಯದ ಮೇಲೆ ಹೆಚ್ಚು ಗಮನ ಹರಿಸುವುದು ಅಗತ್ಯ. ತಾಜಾ ಹಣ್ಣುಗಳು, ಹಸಿರು ಎಲೆಕಾಯಿ, ತರಕಾರಿಗಳು ಮತ್ತು ಸಾಕಷ್ಟು ದ್ರವ ಪದಾರ್ಥಗಳನ್ನು ಆಹಾರದಲ್ಲಿ ಸೇವಿಸುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಐದನೇ ಘಟನೆ ಮಾಘ ಹುಣ್ಣಿಮೆಯ ನಂತರ ತುಲಾರಾಶಿಯವರ ಪ್ರೇಮ ಸಂಬಂಧಗಳ ದೃಷ್ಟಿಯಿಂದ ನೋಡಿದರೆ ಫೆಬ್ರವರಿ ತಿಂಗಳ ಪಂಚಮ ಭಾವದಲ್ಲಿ ರಾಹು ಇರುವುದರಿಂದ ನಿಮ್ಮೊಳಗೆ ಅಪಾರ ಶಕ್ತಿ ಮತ್ತು ಉತ್ಸಾಹ ಕಾಣಿಸುತ್ತದೆ. ನಿಮ್ಮ ಪ್ರಿಯ ವ್ಯಕ್ತಿಯನ್ನು ಸಂತೋಷವಾಗಿಡಲು ನೀವು ಹೆಚ್ಚು ಪ್ರಯತ್ನಿಸುತ್ತೀರಿ ಮತ್ತು ಅವರ ಜೊತೆ ಹೆಚ್ಚು ಸಮಯ ಕಳೆಯಲು ಮನಸ್ಸು ಮಾಡುತ್ತೀರಿ. 3ನೇ ತಾರೀಕಿನಿಂದ ಬುಧ ಮತ್ತು 6ನೇ ತಾರೀಕಿನಿಂದ ಶುಕ್ರ ಪಂಚಮ ಭಾವಕ್ಕೆ ಪ್ರವೇಶಿಸುವುದರಿಂದ ನಿಮ್ಮ ಪ್ರೇಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಹಾಗೂ ರೊಮ್ಯಾಂಟಿಕ್ ಕ್ಷಣಗಳನ್ನು ಅನುಭವಿಸುವ ಅವಕಾಶ ಸಿಗುತ್ತದೆ. ಆದರೆ ಸೂರ್ಯ ಮತ್ತು ಮಂಗಳವು ಅಲ್ಲಿಗೆ ಬರುವುದರಿಂದ ಅಹಂಕಾರ ಮತ್ತು ಸಣ್ಣ ಸಂಘರ್ಷಗಳು ಉಂಟಾಗುವ ಸಾಧ್ಯತೆ ಇದೆ. ಆದರೂ ನವಮ ಭಾವದಲ್ಲಿರುವ ವಕ್ರಿ ಬೃಹಸ್ಪತಿ ತನ್ನ ದೃಷ್ಟಿಯಿಂದ ನಿಮ್ಮ ಪ್ರೇಮವನ್ನು ರಕ್ಷಿಸುವುದರಿಂದ ಕಷ್ಟಕರ ಪರಿಸ್ಥಿತಿಗಳಲ್ಲಿಯೂ ನಂಬಿಕೆ ಉಳಿಯುತ್ತದೆ. ವಿವಾಹಿತರ ವಿಷಯದಲ್ಲಿ ತಿಂಗಳ ಆರಂಭದಲ್ಲಿ ಸಂಬಂಧಗಳು ಗಟ್ಟಿಯಾಗಿರುತ್ತವೆ ಮತ್ತು ನಂತರ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಸುಧಾರಣೆ, ಪರಸ್ಪರ ಪ್ರೀತಿ ಹಾಗೂ ಹೊಂದಾಣಿಕೆಯು ಹೆಚ್ಚಾಗಿ ಒಟ್ಟಾಗಿ ಸಂತೋಷದ ಕ್ಷಣಗಳನ್ನು ಅನುಭವಿಸುವ ಅವಕಾಶ ನಿಮಗೆ ದೊರೆಯುತ್ತದೆ. ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ. ಚತುರ್ಥ ಭಾವದಲ್ಲಿರುವ ಮಂಗಳ ಏಕಾದಶ ಭಾವದ ಮೇಲೆ ದೃಷ್ಟಿ ಇಡುವುದರಿಂದ ಆದಾಯ ಹೆಚ್ಚು ಯೋಗಗಳು ನಿರ್ಮಾಣವಾಗುತ್ತವೆ. ತಿಂಗಳ 2ನೇ ಭಾಗದಲ್ಲಿ ಸೂರ್ಯ, ಮಂಗಳ, ಬುಧ, ಶುಕ್ರ ಮತ್ತು ರಾಹು ಪಂಚಮ ಭಾವದಲ್ಲಿ ಏಕಾದಶ ಭಾವವನ್ನು ನೋಡುವುದರಿಂದ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಬರುವ ಅವಕಾಶಗಳು ಸೃಷ್ಟಿಯಾಗುತ್ತವೆ. ಹಂಚಿಕೆ, ಮಾರುಕಟ್ಟೆ, ಬ್ಯಾಂಕ್ ಹೂಡಿಕೆಗಳು ಮತ್ತು ವ್ಯಾಪಾರದಿಂದ ಲಾಭದ ಸೂಚನೆ ಇದ್ದರೂ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಖರ್ಚುಗಳ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ಅಗತ್ಯ.
ನಮ್ಮ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.